ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ನೈನಾ ಫ್ರಮ್ ನೈನಾಸ್ ಲೈಫ್ ಸ್ಟೈಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೇರ್ ಪ್ಯಾಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಆ ಹೇರ್ ಪ್ಯಾಕು ಲಾಂಗ್ ಮತ್ತು ಥಿಕ್ ಹೇರ್ಸ್ಗೋಸ್ಕರ ಯೂಸ್ಫುಲ್ ಆಗುತ್ತೆ. ಸೊ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ಎಷ್ಟೊಂದು ದಿನ ಆಯಿತು ವಿಡಿಯೋ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇರ್ ಮಾಸ್ಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿಗೆ ಬೇಕಾಗಿರೋದು ಬಾರೆಹಣ್ಣಿನ ಲೀವ್ಸ್ ಮತ್ತು ಅಲೋವೆರಾ. ಇದನ್ನು ನಾವು ಇಂಗ್ಲೀಷಲ್ಲಿ ಬೇರ್ ಲೀವ್ಸ್ ಅಂತಲೂ ಕರಿತೀವಿ. ಸೊ ಇದನ್ನು ನಮ್ಮಮ್ಮ 15 ಡೇಸಿಗೆ ಒನ್ಸ್ ಮಾಡಿಕೊಂಡು ಹಚ್ಕೊತಾರೆ. ಇದ್ರದ್ದು ಬೆನಿಫಿಟ್ಸ್ ಏನೇನೆಂದರೆ, ಫಸ್ಟು ಬೇರ್ ಲೀವ್ಸ್ದು ಅದು ಒಂಥರ ಲೈಕ್ ನ್ಯಾಚುರಲ್ ಕಂಡೀಷ್ನರ್. ಆಮೇಲೆ ನಮ್ಮ ಹೇರ್ ಫಾರಿಕಲ್ಸ್ನ ನಾರಿಷ್ ಮಾಡುತ್ತೆ. ಆಮೇಲೆ ಹೇರ್ ವಾಲ್ಯೂಮ್ನ ಇನ್ಕ್ರೀಸ್ ಮಾಡುತ್ತೆ. ಆಮೇಲೆ ಕೂದಲನ್ನ ಜಾಸ್ತಿ ಲೈಕ್ ಇನ್ನೂ ಬ್ಲ್ಯಾಕ್ ಆಗಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಅದೊಂದು ಮೈಲ್ಡ್ ಹೇರ್ ಕ್ಲೆನ್ಸರ್ ಥರ ಇದೆ. ಆಮೇಲೆ ಅಲೋವೆರಾ ಏನು ಮಾಡುತ್ತೆ ಅಂದರೆ, ಇಟ್ ವರ್ಕ್ಸ್ ಆ್ಯಸ್ ಅ ಕಂಡೀಷ್ನರ್. ಆಮೇಲೆ ಫಾರ್ ಹೇರು ಮತ್ತು ಸ್ಕ್ಯಾಲ್ಪಿಗೆ. ಮತ್ತು ಇದು ಹಾಗೆ ನಾರಿಷ್ ಕೂಡ ಮಾಡುತ್ತೆ ಮತ್ತು ಹೇರ್ನ ಸಾಫ್ಟ್ ಕೂಡ ಮಾಡುತ್ತೆ. ಸೊ ಗೈಸ್ ಫಸ್ಟು ನೀವು ಎರಡೂ ಅಂದರೆ ಲೈಕ್ ಅಲೋವೆರಾ ಜೆಲ್ನ ಮತ್ತು ಬೇರ್ ಲೀವ್ಸ್ನ ಮಿಕ್ಸರ್ ಒಳಗೆ ಹಾಕೋಕ್ಕಿಂತ ಮುಂಚೆ ಫಸ್ಟು ಬೇರ್ ಲೀವ್ಸ್ನ ವಾಶ್ ಮಾಡಿ ಹಾಟ್ ವಾಟರ್ ಅಥವಾ ಕೋಲ್ಡ್ ವಾಟರ್ ಯಾವುದನ್ನಾದ್ರೂ ಯೂಸ್ ಮಾಡ್ಬೋದು. ತುಂಬ ಒಳ್ಳೆಯದಂದರೆ ಹಾಟ್ ವಾಟರ್ ಯೂಸ್ ಮಾಡಿಬಿಟ್ಟು ವಾಶ್ ಮಾಡಿ. ಇವಾಗ ನೋಡ್ಬೋದು ನೀವು ಇಲ್ಲಿ ಪೇಸ್ಟ್ ರೆಡಿ ಆಗಿದೆ. ಈ ಥರ ಪೇಸ್ಟ್ ನೀವು ಫಾರ್ಮ್ ಆಗಬೇಕು. ಸೊ ಗೈಸ್ ಇವಾಗ ನೀವು ನೋಡ್ಬೋದು ಏನಂದರೆ, ಗ್ರೇ ಹೇರ್ಸು ಮತ್ತು ವೈಟ್ ಹೇರ್ಸು ಏಜ್ ಲಿಮಿಟ್ ಇಲ್ಲಾರ್ದೆ ಎಲ್ಲರಿಗೂ ಕೂಡ ಆಗ್ತಿದೆ. ಲೈಕ್ ಚಿಲ್ಡ್ರನ್ಸ್ಗೂ ಕೂಡ, ಟೀನೇಜರ್ಸ್ಗೂ ಕೂಡ, ವುಮೆನ್ಸ್ಗೂ ಕೂಡ ಆಗ್ತಿದೆ. ಸೊ ಇದನ್ನು ನೀವು ಈ ಪೇಸ್ಟ್ನ ಹಚ್ಕೊಂಡ್ರೆ ಅದು ನಿಮಗೆ ಬೇಗನೆ ಗ್ರೇ ಹೇರ್ಸು ಮತ್ತು ವೈಟ್ ಹೇರ್ಸ್ ಆಗೋದನ್ನ ಕಮ್ಮಿ ಮಾಡುತ್ತೆ. ಸೊ ಗೈಸ್ ನೀವು ಈ ಪೇಸ್ಟ್ನ ವಾರಕ್ಕೆ ಒಂದು ಸತಿನೂ ಕೂಡ ಹಚ್ಕೋಬೋದು, ಅಥವಾ ನಿಮಗೆ ಟೈಮ್ ಸಿಕ್ಕಿದಾಗ ಲೈಕ್ 15 ಡೇಸಿಗೆ ಒಂದು ಸತಿನೂ ಕೂಡ ಹಚ್ಕೋಬೋದು. ಫ್ರೀ ಇದ್ದಾಗೆಲ್ಲ ಹಚ್ಕೋಬೋದು ಗೈಸ್. ಸೊ ಗೈಸ್ ಇವಾಗ ನಮ್ಮಮ್ಮ ನಿಮಗೆ ಪೇಸ್ಟ್ ಹಚ್ಕೊಂಡ್ಬಿಟ್ಟು ತೋರಿಸ್ತಾರೆ. ನಮ್ಮಮ್ಮದು ಲಾಂಗ್ ಹೇರ್ಸ್ ಇದೆ. ಅವರು ಯಾವಾಗಲೂ ಪೇಸ್ಟ್ಗಳನ್ನ ಹಚ್ಕೋತಿರ್ತಾರೆ ಅವ್ರ ಹೇರ್ಸ್ನ ಲಾಂಗ್ ಆಗಿ ಮೇಂಟೈನ್ ಮಾಡೋಕ್ಕೆ. ಸೊ ಇವಾಗ ನಿಮಗೆ ಹಚ್ಕೊಂಡ್ಬಿಟ್ಟು ತೋರಿಸ್ತಿದ್ದಾರೆ ಗೈಸ್. ಸೊ ಗೈಸ್ ಇವಾಗ ನೋಡ್ತಿದ್ದೀರಲ್ಲ, ಇದು ಹೇರ್ ವಾಶ್ ಮಾಡಾದಮೇಲೆ ಸೊ ನೀವು ಇದನ್ನೇ ಎಕ್ಸಾಂಪಲ್ ತೊಗೋಬೋದು. ನಮ್ಮ ಅಮ್ಮನ ಹೇರ್ ತುಂಬ ವಾಲ್ಯೂಮ್ ಕೂಡ ಇದೆ, ಲಾಂಗ್ ಕೂಡ ಇದೆ, ಹೇರ್ಸ್ ಬ್ಲ್ಯಾಕ್ ಕೂಡ ಆಗಿದ್ದಾವೆ. ಆಮೇಲೆ ಹೇರ್ಸ್ ಕೂಡ ಸಾಫ್ಟ್ ಆಗುತ್ತೆ. ಸೊ ನೀವು ಒಂದು ಸತಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಹಾಗೆ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ನೆಕ್ಸ್ಟ್ ವೀಡಿಯೋ ಬರೋ ತನಕ ಕಾಯ್ತಾ ಇರಿ. ಅಲ್ಲಿ ತನಕ ಬಾಯ್.